ಸೃಷ್ಟಿಯ ಆರಂಭದಲ್ಲಿ ಓಂಕಾರ ಸ್ವರೂಪಿಣಿಯಾದ ಆದಿಶಕ್ತಿ ದೇವಿಯು ಭಾವರೂಪದಲ್ಲಿರುತ್ತಾಳೆ. ಆ ಮಹಾಶಕ್ತಿಯು ತನ್ನೊಳಗಿದ್ದ ಭಾವವನ್ನೆಲ್ಲ ಒಟ್ಟಾಗಿ ಸೇರಿಸಿ ಜಗತ್ತನ್ನು ಸೃಷ್ಟಿ ಮಾಡುತ್ತಾಳೆ. ಆಗ ಸತ್ವ, ರಜಸ್ಸು ಮತ್ತು ತಮೋಗುಣಗಳಿಂದ ಕೂಡಿದ ಬ್ರಹ್ಮಾಂಡ ನಿರ್ಮಾಣವಾಗುತ್ತದೆ. ಹೊಸದಾಗಿ ನಿರ್ಮಾಣಗೊಂಡ ಬ್ರಹ್ಮಾಂಡದಿಂದ ಸತ್ಯ, ಅಸತ್ಯಗಳು ಹಾಗೂ ಬೆಳಕಿನ ಜೊತೆಗೆ ಅಂಧಕಾರವು ಜನ್ಮ ತಾಳುತ್ತದೆ. ಇಲ್ಲಿಯವರೆಗೆ ಓಂಕಾರ ರೂಪದಲ್ಲಿದ್ದ ಆದಿಶಕ್ತಿಯು ಈಗ ಸಾಕಾರ ರೂಪ ಪಡೆಯುತ್ತಾಳೆ. ಆದಿಶಕ್ತಿಯಿಂದಲೇ ಬ್ರಹ್ಮ, ವಿಷ್ಣು, ಮಹೇಶ್ವರರು ರೂಪುಗೊಳ್ಳುತ್ತಾರೆ. ಸದ್ಗುಣಗಳ ದೇವತೆಗಳ ಜೊತೆ ವಿನಾಶ ಮಾಡುವ ರಾಕ್ಷಸರೂ ಜನ್ಮ ತಾಳುತ್ತಾರೆ. ಹೀಗೆ ಹುಟ್ಟಿದ ರಾಕ್ಷಸರಲ್ಲಿ ಮಧು ಮತ್ತು ಕೈತವರೆಂಬ ರಾಕ್ಷಸರು ತಮ್ಮನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವನನ್ನೇ ಕೊಲ್ಲಲು ಮುಂದಾಗುತ್ತಾರೆ. ಬ್ರಹ್ಮ, ಇಂದು ನೀನು ನಮ್ಮಿಂದ ತಪ್ಪಿಸಿಕೊಳ್ಳಲಾರೆ. ತಾಯಿ 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 ಆದಿಶಕ್ತಿ, ಬ್ರಹ್ಮಶಕ್ತಿ, ಕಾಪಾಡಿ ತಾಯಿ, ಕಾಪಾಡಿ ತಾಯಿ, ಕಾಪಾಡಿ ತಾಯಿ, ಕಾಪಾಡಿ. ಎಲ್ಲ ದೇವತೆಗಳ ಮೂಲ ಶಕ್ತಿಯೇ ನೀವು, ಶಕ್ತಿಯೇ ನೀವು, ಶಕ್ತಿಯೇ ನೀವು, ಶಕ್ತಿಯೇ ನೀವು. ದೇವತೆಗಳ ಅಸ್ತಿತ್ವಕ್ಕೆ ಕಾರಣವೂ ನೀವೇ. ಈಗ ನನ್ನನ್ನು ನೀವೇ ರಕ್ಷಿಸಬೇಕು ತಾಯಿ. ಹೇ ಆದಿಶಕ್ತಿ, ಬ್ರಹ್ಮಶಕ್ತಿ, ಕಾಪಾಡು, ನನ್ನನ್ನು ಕಾಪಾಡು ತಾಯಿ, ನನ್ನನ್ನು ಕಾಪಾಡಿ. ವಿಷ್ಣುದೇವ, ವಿಷ್ಣುದೇವ, ಈ ಸೃಷ್ಟಿಯನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ, ನಿಮ್ಮ ಮೇಲಿದೆ. ವಿಷ್ಣುದೇವ, ವಿಷ್ಣುದೇವ, ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಿ, ಎಚ್ಚೆತ್ತುಕೊಳ್ಳಿ. ಬ್ರಹ್ಮದೇವ ಈಗ ಅಪಾಯದಲ್ಲಿದ್ದಾರೆ. ಯೋಗ ನಿದ್ರೆಯಿಂದ ಎಚ್ಚೆತ್ತುಕೊಳ್ಳಿ, ಬ್ರಹ್ಮದೇವನ ರಕ್ಷಣೆ ಮಾಡಿ, ದೇವನ ರಕ್ಷಣೆ ಮಾಡಿ.
ಅಯ್ಯೋ ಕಬಡ್ಡಿ ಯಾರು ನೀನು? ನೀನು ಯಾರಿಂದ ಸೃಷ್ಟಿಯಾಗಿರುವೆಯೋ ಆ ಸೃಷ್ಟಿಯ ಮೂಲನ ಸುಳ್ಳು. ಬೇರೆ ಯಾರೋ ನಮ್ಮ ಸೃಷ್ಟಿಯ ಮೂಲ ಆಗುವುದು ಸಾಧ್ಯವಿಲ್ಲ. ತಮ್ಮ ಹುಟ್ಟಿನ ಮೂಲವನ್ನು ಸ್ವೀಕಾರ ಮಾಡದೇ ಇರುವುದೇ ರಾಕ್ಷಸ ಗುಣ. ಈ ಗುಣವನ್ನು ನಾಶ ಮಾಡುವುದು ನನ್ನ ಕರ್ತವ್ಯ. ನಮ್ಮನ್ನು ನಾಶ ಮಾಡಲು ಎಂದಿಗೂ ಸಾಧ್ಯವಿಲ್ಲ. ದೇವಿ ಕಾಳಿ, ಹೇಳು ಪುತ್ರಿ. ನನ್ನ ಮನಸ್ಸಿನ ವ್ಯಾಕುಲತೆ ನಿಮಗೆ ತಿಳಿಯದೆ ಬ್ರಹ್ಮದೇವ ಅಪಾಯದಲ್ಲಿದ್ದಾರೆ. ಇದರಿಂದಾಗಿ ಲಕ್ಷ್ಮೀದೇವಿಯು ಚಿಂತಿತಳಾಗಿದ್ದಾಳೆ. ಅಲ್ಲಿ ಆ ಮಧು ಕೈತವರೆನ್ನುವ ರಾಕ್ಷಸರು. ದೇವಿ ಕಾಳಿ, ನಿಮ್ಮ ಚಿಂತೆಯ ಕಾರಣ ನನಗೆ ತಿಳಿದಿದೆ. ಶಿವ ಮತ್ತು ಸರಸ್ವತಿ, ಬ್ರಹ್ಮ ಮತ್ತು ಲಕ್ಷ್ಮಿ ಹಾಗೂ ವಿಷ್ಣು ಮತ್ತು ನೀನು ಎಲ್ಲರೂ ಏಕಕಾಲದಲ್ಲಿ ಜೊತೆಯಾಗಿ ರೂಪ ತಳೆದಿರುವಿರಿ. ಆದ್ದರಿಂದ ಶಿವ ಮತ್ತು ಸರಸ್ವತಿ, ಬ್ರಹ್ಮ ಮತ್ತು ಲಕ್ಷ್ಮಿ ಹಾಗೂ ವಿಷ್ಣು ಮತ್ತು ನಿನ್ನ ನಡುವೆ ಭ್ರಾತೃತ್ವದ ಭಾವ ಇರುವುದು. ಸಹೋದರ ಸಂಕಷ್ಟದಲ್ಲಿರುವಾಗ ಸಹೋದರಿಯ ಹೃದಯ ತಲ್ಲಣಗೊಳ್ಳುವುದು ಅಷ್ಟೇ ಸ್ವಾಭಾವಿಕ. ಆದರೆ ನೀನು ಚಿಂತಿಸಬೇಕಾಗಿಲ್ಲ ದೇವಿ ಕಾಳಿ. ತಮ್ಮನ್ನು ಮತ್ತು ಬ್ರಹ್ಮದೇವರನ್ನು ಕಾಪಾಡಿಕೊಳ್ಳಲು ಲೋಕಪಾಲಕನಾದ ಮಹಾವಿಷ್ಣು
ಸಮರ್ಥರಿದ್ದಾರೆ. ಆದರೆ ಮಾತೆ, ಆ ರಾಕ್ಷಸರು ಅತ್ಯಂತ ಬಲಶಾಲಿಗಳಾಗಿದ್ದಾರೆ. ಅವರ ಸಂಹಾರ ಸುಲಭವಲ್ಲ. ಅವರ ಸಹಾಯಕ್ಕಾಗಿ ನಾನು ಹೋಗಬೇಕಾಗಿದೆ ಮಾತೆ. ದೇವಿಕಾಳಿ, ತಾಮಸ ಗುಣವನ್ನು ವಿನಾಶಗೊಳಿಸುವುದು ನಿನ್ನ ಸ್ವಭಾವ. ಲಕ್ಷ್ಮೀ ದೇವಿಗೆ ಬ್ರಹ್ಮನ ಮೇಲಿರುವ ಅದೇ ಸಹೋದರ ಭಾವ ನಿನಗೆ ಮಹಾವಿಷ್ಣುವಿನ ಮೇಲಿದೆ. ಅಂದ ಮಾತ್ರಕ್ಕೆ ನೀನು ಇಷ್ಟೊಂದು ಚಿಂತಿಸುವ ಅಗತ್ಯವಿಲ್ಲ. ಆ ರಾಕ್ಷಸರು ಮಹಾವಿಷ್ಣುವಿನಿಂದಲೇ ಸೃಷ್ಟಿಯಾದವರು. ಅವರ ವಿನಾಶವನ್ನು ಸ್ವತಃ ಮಹಾವಿಷ್ಣುವೇ ಮಾಡುತ್ತಾರೆ. ಪ್ರಭು, ಸಾವಧಾನ ಸಾವಧಾನ ದೈತ್ಯರೇ. ಈ ಪರಿಯ ಪ್ರಹಾರದಿಂದಲೂ ನಿಮ್ಮ ಸಾವು ಸಂಭವಿಸುತ್ತಿಲ್ಲವೆಂದರೆ ಇದೇನಾಶ್ಚರ್ಯ? ತಡೆಯಿರಿ ಎಂದನಲ್ಲ. ನೋಡಿದಿರಾ, ಮತ್ತೆ ಅಟ್ಟಹಾಸಗೈಯುತ್ತಾ ಆಕ್ರಮಿಸುತ್ತಿದ್ದೀರಿ. ನಿಮ್ಮೊಡನೆ ಕಾಳಗ ಮಾಡಿ ಮಾಡಿ ನನಗಂತೂ ಆಯಾಸವಾಗಿದೆ. ನೀವು ಹೀಗೆ ಮುನ್ನುಗ್ಗಿದರೆ ನನ್ನ ಗತಿ ಏನು? ನಿಮಗೂ ನನ್ನೊಡನೆ ಹೋರಾಡಿ ನನ್ನ ಪ್ರಹಾರಗಳನ್ನು ಎದುರಿಸಿ ಆಯಾಸವಾಗಿರಬಹುದಲ್ಲ. ಸ್ವಲ್ಪ ಹೊತ್ತು ನೀವು ವಿಶ್ರಮಿಸಿ. ಏನಂದೆ? ನಿನ್ನೊಡನೆ ಯುದ್ಧ ಮಾಡಿ ನಮಗೆ ಆಯಾಸವಾಗುವುದೇ? ಆಯಾಸವೇನಿದ್ದರೂ ನಿನಗೆ, ನಮಗಲ್ಲ. ವಿಶ್ರಾಂತಿಯೂ ಅಷ್ಟೇ. ಅದರ ಅಗತ್ಯ ಇರುವುದು ನಿನಗೆ ವಿನಃ ನಮಗಲ್ಲ. ನಮ್ಮೊಡನೆ ಕಾದಾಡುತ್ತೀಯೋ ಇಲ್ಲ ವಿಶ್ರಾಂತಿ ಪಡೆಯುತ್ತೀಯೋ? ಏಕೆ? ನಿಮಗೆ ಬೇಡವೇ ವಿಶ್ರಾಂತಿ? ನಿಮಗೆ ನಿಜವಾಗಿಯೂ ಆಯಾಸವೆಂಬುದೇ ಇಲ್ಲವೇ? ನನಗಂತೂ ಬಹಳ ಆಯಾಸವಾಗಿದೆ. ಮತ್ತೆ ಮತ್ತೆ ಆಯಾಸ ಎನ್ನಬೇಡ. ನಮ್ಮ ಮೇಲೆ ಮಾತೆ ಆದಿಶಕ್ತಿ ಆಶೀರ್ವಾದವಿದೆ. ನಮಗೆಲ್ಲಿಯ ಆಯಾಸ, ನಮಗೆಲ್ಲಿಯ ಸಾವು? ಮಾತೆ, ವಿಷ್ಣುದೇವ, ಮಾತೆ, ನಾನು ಏನನ್ನು ಕೇಳುತ್ತಿದ್ದೇನೆ? ತಮ್ಮಿಂದ ಈ ರಾಕ್ಷಸರಿಬ್ಬರು ಉತ್ಪತ್ತಿಯಾಗುವುದಕ್ಕೂ ಮೊದಲೇ ಘನಘೋರವಾದ ತಪಸ್ಸನ್ನು ಮಾಡಿರುವರು. ನನ್ನಿಂದ ಇಚ್ಛಾಮರಣದ ವರವನ್ನು ಪಡೆದಿರುವರು. ಹಾಗಾಗಿ ಅವರು ಯಾವಾಗ ಇಚ್ಛಿಸುತ್ತಾರೆಯೋ ಆಗ ಮಾತ್ರ ಅವರ ಸಾವು ಸಾಧ್ಯ. ಅವರ ಇಚ್ಛೆಯ ವಿರುದ್ಧವಾಗಿ ಬೇರಾರಿಂದಲೂ ಅವರನ್ನು ಸಂಹರಿಸಲು ಸಾಧ್ಯವಿಲ್ಲ. ಆದರೆ ಮಾತೆ, ಈ ರಾಕ್ಷಸರು ತಮ್ಮ ಸಾವನ್ನು ಏಕೆ ಇಚ್ಛಿಸುತ್ತಾರೆ? ಒಂದು ವೇಳೆ ಇವರ ಸಾವು ಸಂಭವಿಸದೇ ಹೋದರೆ ಅನಾಹುತವಾಗುತ್ತದೆ. ವಿಕಾಸಕ್ಕೂ ಮೊದಲೇ ಸೃಷ್ಟಿಯ ವಿನಾಶವಾಗುತ್ತದೆ. ಅವರಿಗೇಕೆ ಇಂತಹ ವರ ನೀಡಿದಿರಿ ಮಾತೆ? ನಾವೆಲ್ಲರೂ
ನಮ್ಮ ಭಕ್ತರ ಪ್ರಾರ್ಥನೆಯ ಸಂಕೋಲೆಯಲ್ಲಿ ಸಿಲುಕಿಕೊಂಡವರಲ್ಲವೇ? ಮಧು ಕೈತಬರಿಬ್ಬರು ಶುದ್ಧ ಚಿತ್ತದಿಂದ ನನ್ನನ್ನು ಧ್ಯಾನಿಸಿ ಘನಘೋರವಾದ ತಪಸ್ಸನ್ನು ಮಾಡಿದರು. ಅವರ ತಪಸ್ಸಿನಲ್ಲಿ ಕಲ್ಮಶವಿಲ್ಲದ ಕಾರಣ ಅವರು ಬೇಡಿದ ವರವನ್ನು ನೀಡಲೇಬೇಕಾಯಿತು. ಹಾಗಾದರೆ ಇದಕ್ಕೆ ಪರಿಹಾರವೇನು ಮಾತೆ? ತಾಯಿ, ಸರಸ್ವತಿ ಎಂದರೆ ವಿದ್ಯಾ ದೇವತೆ, ಬುದ್ಧಿಯ ದೇವತೆ. ನೀವೀಗ ಆ ಇಬ್ಬರು ರಾಕ್ಷಸರು ತಮ್ಮ ಮರಣವನ್ನು ತಾವೇ ಆಹ್ವಾನಿಸುವಂತೆ ಅವರ ಬುದ್ಧಿಯನ್ನು ಭ್ರಮೆಗೊಳಿಸಿ ದೇವತೆಗಳನ್ನು ಸಂಕಷ್ಟದಿಂದ ಪಾರು ಮಾಡಬೇಕು. ನೀವು ಆಗ್ರಹಿಸಿದ್ದನ್ನು ಶಿರಸ ಪಾಲಿಸುತ್ತೇನೆ. ಆಗಲಿ, ಅವಶ್ಯವಾಗಿ. ಆದರೆ ಇಷ್ಟು ಆತುರವೇಕೆ? ಮೊದಲು ನಾನು ನಿಮ್ಮಿಬ್ಬರಿಗೆ ಒಂದು ವರ ನೀಡುತ್ತೇನೆ. ನಮಗೆ ವರ ನೀಡುವ ಔದಾರ್ಯ ತೋರುತ್ತಿರುವುದಕ್ಕೆ ಕಾರಣವೇನು? ನೀವಿಬ್ಬರು ವೀರರು, ಧೀರರು, ಮಹಾಶೂರರು. ನಿಮ್ಮ ಪರಾಕ್ರಮವನ್ನು ನಾನು ಮೆಚ್ಚಿಕೊಂಡಿದ್ದೇನೆ. ಕೇಳಿ ಪರಾಕ್ರಮಿಗಳೇ, ನಿಮಗೇನು ವರ ಬೇಕೋ ಕೇಳಿ. ನಮ್ಮೊಡನೆ ಯುದ್ಧ ಮಾಡಲಾಗದ ಹೇಳಿ ನೀನು ಈಗ ನಮಗೆ ವರ ಕೊಡುತ್ತೀಯ? ವರ ಕೊಡುವುದೆಲ್ಲ ದೇವತೆಗಳಿಗೆ ಮಾತ್ರ ಇರುವ ಅಧಿಕಾರ ಎಂದುಕೊಂಡೆಯಾ? ನಮಗೂ ವರ ಕೊಡಲು ಬರುತ್ತದೆ. ಹೌದೇ? ನಿಜವೇ? ಏಕೆ ಅನುಮಾನವೇ? ಅನುಮಾನ ಎಂದಲ್ಲ, ಆದರೂ ನೀವು ನನಗೆ ವರ ಹೇಳಲಿಲ್ಲವೇ? ಏನಾದರೂ ವರ ಕೇಳು. ಕೇಳು ಕೇಳು. ನಿನ್ನ ಪರಾಕ್ರಮವನ್ನು ನಾವು ಮೆಚ್ಚಿಕೊಂಡಿದ್ದೇವೆ. ಅದೇನು ವರ ಬೇಕೋ ಕೇಳು. ನಿಮಗೆ ಮಾತ್ರವಲ್ಲ, ನಮಗೂ ವರ ಕೊಡಲು ಬರುತ್ತದೆ. ನೀವು ಹೇಳುವುದರಲ್ಲೂ ಸತ್ಯವಿದೆ. ಅನಾದಿ ಕಾಲದಿಂದ ದೇವತೆಗಳಾದ ನಾವೇ ಎಲ್ಲರಿಗೂ ವರ ನೀಡುವ ಮಹಾ ಹೊಣೆಯನ್ನು ಹೊತ್ತಿದ್ದೇವೆ. ನಮಗೂ ಯಾರಾದರೂ ವರ ನೀಡುವವರು ಇರಬೇಕಲ್ಲವೇ? ಇಂದು ನನಗೆ ಆ ಭಾಗ್ಯ ಲಭಿಸುತ್ತಿದೆ. ನಿಮ್ಮಿರ್ವರ ಕೃಪಾ ಕಟಾಕ್ಷದಿಂದ ವರ ಬೇಡುವ ಪುಣ್ಯ ಸಿಗುತ್ತಿದೆ. ನೀನು ನಮ್ಮಲ್ಲಿ ವರ ಬೇಡುತ್ತಿದ್ದೀಯೋ ಇಲ್ಲ ಕಾಡುತ್ತಿದ್ದೀಯೋ? ಇದೆಂತಹ ಅಪಚಾರದ ಮಾತು? ನಾನು ನಿಮ್ಮನ್ನು ಕಾಡುವುದೇ? ಛೇಛೆ, ಖಂಡಿತವಾಗಿಯೂ ಇಲ್ಲ. ನೀವು ನನಗೆ ವರ ನೀಡುವುದು ನಿಜವೋ ಅಲ್ಲವೋ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದೆ ಅಷ್ಟೇ. ಹೇಳಿ, ನನಗೆ ವರ ಸಿಗುವುದು ನಿಜವೇ ತಾನೆ? ನಿಜವೇ. ಇನ್ನೆಷ್ಟು ಬಾರಿ ಹೇಳಬೇಕು? ಈಗ ಸುಮ್ಮನೆ ಕಾಲ ಹರಣ ಮಾಡದೆ ವರ ಬೇಡು. ಬೇಡು ಬೇಡು. ಹೇ ಅಸುರ ಶ್ರೇಷ್ಠರೇ, ನಿಮ್ಮ ಮಾತಿಗೆ ನೀವು ಬದ್ಧರಾಗಿರುವುದು ಸತ್ಯವೇ ಆಗಿದ್ದರೆ ನಿಮ್ಮ ಸಂಹಾರ ನನ್ನಿಂದಲೇ ಆಗಬೇಕು. ಈ ವರವನ್ನು ನೀಡಿ. ಮೋಸ, ಇದು ಮಹಾ ಮೋಸ. ನಾವು ಇವನ ಬಳಿ ವರ ಬೇಡೆಂದು ಕೇಳಿದೆವು. ಇವನು ಬೇಡಿದ್ದು ನಮ್ಮ ಮೃತ್ಯು. ಏಕೆ? ನೀವು ನೀಡಿದ ವರವನ್ನು ಈಡೇರಿಸುವುದಿಲ್ಲವೇ? ಮಾತು ತಪ್ಪುವ ಯೋಚನೆ ಏನಾದರೂ? ಖಂಡಿತ ಈಡೇರಿಸುತ್ತೇವೆ. ದೇವತೆಗಳು ಮಾತಿಗೆ ತಪ್ಪಬಹುದು, ಆದರೆ ದಾನವರಲ್ಲ. ನೀನು ಬೇಡಿದಂತೆಯೇ ನಮ್ಮ ಮೃತ್ಯುವನ್ನು ನಿನಗೆ ವರವಾಗಿ ಕೊಡುತ್ತೇವೆ. ಆದರೆ ಒಂದು ಷರತ್ತು, ನೀನು ನಮ್ಮನ್ನು ಸಂಹಾರ ಮಾಡುವ ಜಾಗದಲ್ಲಿ ಜಲ ಇರಬಾರದು. ಹಾಗೆಯೇ ನಮ್ಮ ಮೃತದೇಹ ಯಾವುದೇ ಲೋಕದ ಮೇಲೂ ಬೀಳಕೂಡದು. ಹಾಗೆಯೇ ಆಗಲಿ. ಓಹೋ, ಇವನು ಮಾತ್ರ ಬುದ್ಧಿವಂತ ಎಂದು ತಿಳಿದುಕೊಂಡಿದ್ದಾನೆ. ಈಗ ನಮ್ಮ ದೇಹವನ್ನೇ ವಿಸ್ತಾರ ಮಾಡಿದರೆ ನಮ್ಮ ದೇಹ ಯಾವುದೇ ಲೋಕದ ಮೇಲೆ ಬೀಳದಂತೆ ನಮ್ಮನ್ನು ಸಂಹಾರ ಮಾಡಲು ಸಾಧ್ಯವೇ ಇಲ್ಲ. ಹೇಗಿದೆ ನನ್ನ ಸಮಯ ಪ್ರಜ್ಞೆ? ಹೇಗೆ ನಮ್ಮನ್ನು ಸಂಹಾರ ಮಾಡುವೆಯೋ ಮಾಡು. ಆಗಲಿ, ನಿಮ್ಮಿಚ್ಛೆಯಂತೆಯೇ ಆಗಲಿ.
ವಿಷ್ಣುದೇವ, ಈ ಅಸುರರ ಮೂಳೆ ಮಾಂಸಗಳು ಪಿಂಡಗಳ ರೂಪವನ್ನು ತಾಳಿ ಅಂತರಿಕ್ಷವನ್ನು ಸೇರಿವೆ. ಅಲ್ಲದೆ ಅವು ಅಲ್ಲಿಯೇ ಸ್ಥಾಪಿತವಾಗಿದೆ. ಹೌದು ಬ್ರಹ್ಮದೇವ, ಇದು ರಾಕ್ಷಸರ ಮೂಳೆ ಮಾಂಸಗಳಿಂದ ರಚಿತವಾದ ಪಿಂಡರೂಪಿ ಗ್ರಹ. ಮುಂದೆ ಈ ಗ್ರಹವು ಭೂಲೋಕ ಎಂಬ ಹೆಸರಿನಿಂದ ಪ್ರಚಲಿತವಾಗುತ್ತದೆ. ಸೃಷ್ಟಿಯ ವಿಕಾಸವನ್ನು ಮುಂದುವರಿಸಿ ಬ್ರಹ್ಮದೇವ. ಪ್ರಭುವಿಗೆ ಪ್ರಣಾಮಗಳು. ಪ್ರಭು, ತಮ್ಮ ಭೇಟಿಗಾಗಿ ಅತಿಥಿಯೊಬ್ಬರು ಆಗಮಿಸಿದ್ದಾರೆ. ತಮ್ಮ ಬಳಿ ಮಾತನಾಡಲು ಇದು ಸೂಕ್ತ ಸಮಯ ಹೌದೋ ಅಲ್ಲವೋ ಎಂದು ವಿಚಾರಿಸಿದ್ದಾರೆ. ವೈಕುಂಠದಲ್ಲಿ ಅತಿಥಿಗಳ ಭೇಟಿಗೆ ಎಲ್ಲ ಸಮಯವೂ ಸೂಕ್ತ ಸಮಯವೇ. ಭೇಟಿಗೆ ಬಂದ ಅತಿಥಿಗಳನ್ನು ಕಾಯಿಸುವುದು ಸರಿಯಲ್ಲ. ಆಗಮಿಸಿರುವವರು ಯಾವ ಮಹಾಪುರುಷರೋ ಏನೋ. ಪ್ರಭು, ಮನ್ನಿಸಬೇಕು. ಆಗಮಿಸಿರುವವರು ಓರ್ವ ದೇವಿ. ದೇವಿಯೇ? ದೇವಿ, ನನ್ನ ಭೇಟಿಗಾಗಿಯೇ ಬಂದಿರುವಿರೇ ದೇವಿ? ನಿಮಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಾನಿಲ್ಲಿಗೆ ಬಂದಿದ್ದೇನೆ. ಸೃಷ್ಟಿಯ ಪ್ರಥಮ ರಾಕ್ಷಸರಿಂದ ನನ್ನ ಸಹೋದರನಾದ ಬ್ರಹ್ಮದೇವನನ್ನು ನೀವು ರಕ್ಷಿಸಿದ್ದೀರಿ. ಸಹೋದರಿಯಾದವಳಿಗೆ ಸಹೋದರನ ಪ್ರಾಣಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಲ್ಲವೇ? ಈ ನಿಮ್ಮ ಉಪಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಂಬುದನ್ನು ನಿಮಗೆ ನೇರವಾಗಿ ತಿಳಿಸಲು ನಾನಿಲ್ಲಿಗೆ ಬಂದಿದ್ದೇನೆ. ನನ್ನ ಸಹೋದರನ ಪ್ರಾಣವನ್ನು ಉಳಿಸಿದ್ದಕ್ಕಾಗಿ ನಾನು ನಿಮಗೆ ಕೇವಲ ಧನ್ಯವಾದವನ್ನು ಅರ್ಪಿಸಿದರಷ್ಟೇ ಸಾಲದು. ಐಶ್ವರ್ಯದಾಯಿನಿ, ಸೌಭಾಗ್ಯದ ದೇವತೆಯಾದ ಲಕ್ಷ್ಮೀದೇವಿ ನಾನು. ಈ ನಿಮ್ಮ ಸಹಾಯದಿಂದ ನಾನು ಅತ್ಯಂತ ಪ್ರಸನ್ನಳಾಗಿದ್ದೇನೆ. ನನ್ನಿಂದ ನೀವು ಏನಾದರೂ ವರ ಪಡೆದು ನನ್ನ ಕೃತಜ್ಞತೆಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸತ್ಯ ಹೇಳಿದಿರಿ. ನೀವು ಸೌಭಾಗ್ಯದ ಅಧಿದೇವತೆ. ನೀವು ವರ ನೀಡುವ ಮಾತನಾಡುತ್ತಿರುವುದು ನನ್ನ ಸೌಭಾಗ್ಯವೇ ಸರಿ. ದೇವಿ, ನೀವು ನಿಜವಾಗಿಯೂ ನನ್ನಿಂದ ಪ್ರಸನ್ನರಾಗಿದ್ದರೆ ಸದಾ ಕಾಲಕ್ಕೂ ಈ ನನ್ನ ಹೃದಯದಲ್ಲಿ ನೆಲೆ ನಿಂತು ಶಾಶ್ವತವಾಗಿ ನನ್ನ ಹೃದಯೇಶ್ವರಿಯಾಗಬೇಕು. ನನ್ನೀ ಹೃದಯ ನಿವಾಸವನ್ನು ಲಕ್ಷ್ಮೀ ನಿವಾಸವನ್ನಾಗಿ ಮಾಡಬೇಕು. ಇದೆ ನಾನು ನಿಮ್ಮಲ್ಲಿ ಬೇಡುವವರ. ನಿಮ್ಮನ್ನು ಕಂಡ ನಂತರ
ಇನ್ಯಾವ ವರದ ಅಪೇಕ್ಷೆಯೂ ನನಗಿಲ್ಲ. ಐಶ್ವರ್ಯದಾಯಿನಿ, ನನಗೆ ನಿಮ್ಮ ಐಶ್ವರ್ಯದ ಅವಶ್ಯಕತೆ ಇಲ್ಲ. ಬದಲಾಗಿ ನಿಮ್ಮ ಅಗತ್ಯವಿದೆ. ಏಕೆಂದರೆ ಸ್ವಯಂ ನೀವೇ ನನ್ನ ಐಶ್ವರ್ಯ, ನೀವೇ ನನ್ನ ಸೌಭಾಗ್ಯ. ನಾನು ಬೇಡಿದ ವರವನ್ನು ನೀಡಿದೇವಿ. ನಾನು ಆಲಿಸಿದ ಮಾತುಗಳು ನಿಜವೇ? ನನ್ನ ಕಿವಿಗಳ ಮೇಲೆ ನನಗೆ ಅನುಮಾನ ಮೂಡುತ್ತಿದೆ. ನಾನು ಕೇಳುತ್ತಿರುವುದೇನು, ಹೇಳಬೇಕಾಗಿರುವುದೇನು ನನಗೇನು ತೋಚುತ್ತಿಲ್ಲವಲ್ಲ. ಕ್ಷಮೆ ಇರಲಿ ವಿಷ್ಣುದೇವ. ನಾನಿಲ್ಲಿ ಬಂದ ಉದ್ದೇಶವೇ ಬೇರೆ, ಇಲ್ಲಿ ನಡೆಯುತ್ತಿರುವುದೇ ಬೇರೆ. ನಿಮಗೆ ಬೇಕಾದ ವರ ನೀಡಿ ಆ ಮೂಲಕ ನನ್ನ ಕೃತಜ್ಞತೆಯನ್ನು ಅರ್ಪಿಸೋಣ ಎಂದಷ್ಟೇ ನಾನಿಲ್ಲಿಗೆ ಬಂದದ್ದು. ಆದರೆ ನೀವು ನನ್ನನ್ನೇ ಇಲ್ಲ, ಇದು ಎಂದಿಗೂ ಸಾಧ್ಯವಿಲ್ಲ. ದೇವಿ, ದೇವಿ,